ಮಧ್ಯಪ್ರಾಚ್ಯ ಸಂಘರ್ಷ, ಭಾರತಕ್ಕೆ ಆರ್ಥಿಕ ಹೊಡೆತದ ಭೀತಿ. ಮೋದಿ ಮಾತಿಗೆ ಕೆಲವರ ಸಹಕಾರ, ಕೆಲವರ ಅಸಮಾಧಾನ. ಮಧ್ಯಪ್ರಾಚ್ಯದ ಸಂಘರ್ಷ ದೀರ್ಘಕಾಲದವರೆಗೆ ಮುಂದುವರಿಯುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಇಂಧನ ಬೆಲೆ ಏರಿಕೆ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ಪ್ರಧಾನಿ ಮೋದಿ ಎಚ್ಚರಿಸಿದ್ದಾರೆ. ಮುಂದಿನ 1 ವರ್ಷದವರೆಗೆ ಚಿನ್ನ ಖರೀದಿಸುವುದನ್ನ ಕಡಿಮೆ ಮಾಡಿ ಅಥವಾ ನಿಲ್ಲಿಸಿ ಎಂದು ಮೋದಿ ಮನವಿ ಮಾಡಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನ ಮಿತವಾಗಿ ಬಳಸಲು ಕರೆ ನೀಡಿದ್ದಾರೆ. ಪ್ರಧಾನಿ ಮೋದಿಯ ಈ ಕರೆಗೆ ಬೆಂಗಳೂರಿನಲ್ಲಿ ಕೆಲವರು ಸಹಕರಿಸಿದ್ರೆ ಇನ್ನೂ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅನಗತ್ಯ ಓಡಾಟಕ್ಕೆ ಕಡಿವಾಣ ಹಾಕೋದರ ಜೊತೆಗೆ ಪೆಟ್ರೋಲ್ ಬಳಕೆಯ ಬೈಕ್ಗಳನ್ನ ನಿಲ್ಲಿಸಿ ಸೈಕಲ್ ಮೇಲೆ ಓಡಾಡೋಕು ಕೆಲವರು ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಪೆಟ್ರೋಲ್ ದರ ಏರಿಕೆ ಆದ್ರೆ ಅನಿವಾರ್ಯವಾಗಿ ಸೈಕಲ್ ಖರೀದಿಸಿ ಓಡಾಡ್ತೇನೆ ಅಂತ ವ್ಯಕ್ತಿಯೊಬ್ಬರು ಪೆಟ್ರೋಲ್ ಬಂಕ್ ಮುಂದೆ ಮಾತಾಡಿ ಮೋದಿಗೆ ಸಹಕರಿಸಿದ್ದಾರೆ. ಕಷ್ಟ ಇದೆ ಸರ್, ಬಂದಾಗ ನೋಡಬೇಕು. ನಾವೇ ಸ್ವಲ್ಪ ಖರ್ಚೆಲ್ಲ ಕಡಿಮೆ ಮಾಡಬೇಕು ಅನ್ಸುತ್ತೆ. ನಿಲ್ಲಿಸ್ಬಿಡ್ತೀವಿ ತಗೊಳ್ಳೋದು, ಅವ್ರಿಗೆ ಸಾಥ್ ಕೊಡ್ತೀವಿ. ಅವ್ರು ಹೇಳ್ದಂಗೆ ನಾವು ನಡ್ಕೊಬೇಕು. ಜನಗಳು ಸಪೋರ್ಟ್ ಮಾಡಬೇಕು. EV ಬೈ ತಕ್ಷಣ ಎಲ್ಲಿ ತಗೊಳ್ಳೋದು ಸರ್, ಪ್ಲ್ಯಾನ್ ಮಾಡಬೇಕಷ್ಟೆ. ನಾನೀಗ ಹೋಮ್ ಮೇಕರು, ಸ್ವಲ್ಪ ಓಡಾಡೋದು ಕಡಿಮೆ ಮಾಡ್ತೀನಿ ಅಷ್ಟೇ. 3ನೇ ಪೆಟ್ರೋಲ್ ಬಂಕ್ ಇದು, 2 ಕಡೆನೂ ಪೆಟ್ರೋಲ್ ಇಲ್ಲ. ಮನೇಲಿ ಸ್ವಲ್ಪ ದುಡ್ಡು ಇಟ್ಟಿದ್ದೀನಿ, ಸೈಕಲ್ ತೊಗೊಳ್ತೀನಿ. 2 ಸೈಕಲ್ ತಗೊಂಡು ನೆಕ್ಸ್ಟ್ ಸೈಕಲ್ ಓಡಿಸ್ತೀನಿ. ಮಾರಲ್ಲ, ಇಟ್ಕೊಳ್ತೀನಿ. ಮುಂದಕ್ಕೆ ಕಮ್ಮಿ ಆಗ್ಬೋದಲ್ಲ, ಜಾಸ್ತಿ ಆಗಿದ್ದು ಕಮ್ಮಿ ಆಗ್ಬೋದಲ್ಲ. ಇಂಧನ ಬಿಕ್ಕಟ್ಟು ತಗ್ಗಿಸಿ ಆರ್ಥಿಕ ಹೊಡೆತದಿಂದ ಪಾರಾಗಲು ಮುಂಜಾಗ್ರತಾ ಕ್ರಮವಾಗಿ ಎಚ್ಚರಿಕೆಯ ಕುರಿತು ಮೋದಿ ಕೊಟ್ಟ ಕರೆಗೆ ಇನ್ನೂ ಕೆಲವರು ವಿರೋಧ ವ್ಯಕ್ತಪಡಿಸಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ದರ ಏರಿಕೆ ಮಾಡಿ ಮಾಡಿ ಜನರನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಸರ್ ಅವರು. ಇದ್ರ ಪ್ರಕಾರ ಈಗ ಗ್ಯಾಸು ಅದು ಇದು ಅಂತ ಎಲ್ಲ ಮಾಡಿದ್ರು, ಈಗ ಪೆಟ್ರೋಲ್ ಅಂತ ಮಾಡ್ತಾ ಇದ್ದಾರೆ. ಜನಗಳಿಗೆ ಏನು ಉದ್ಧಾರ ಆಗೋ ಕೆಲಸ ಏನೂ ಮಾಡ್ತಾ ಇಲ್ಲ ಸರ್ ಈ ಸರ್ಕಾರ. ಸರ್ ದುಡ್ದು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡಬೇಕಾಗತ್ತೆ ಅಷ್ಟೇ. ನಾವು ಮನೆಗೆ ಎಣ್ಣೆ ದಿನಸಿ ಐಟಮ್ ತೊಗೊಂಡೋದ್ರೆ ಕಾಸು ಇರಲ್ಲ ಅಷ್ಟೇ. ಐ ಥಿಂಕ್ ಸೊ, ಇದು ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಬಿಕಾಸ್ ಲೈಕ್ ವಾರ್ ಎಲ್ಲ ನಡೀತಾ ಇಲ್ಲಲ್ಲ, ಸೊ ಇದರಿಂದ ಪೆಟ್ರೋಲ್ ಜಾಸ್ತಿ ಆಗ್ಬೋದು. ರೆಡಿ ಇದೀವಿ, ಇನ್ನೇನು ಮಾಡೋದು. ಬಟ್ ಗೌರ್ಮೆಂಟ್ ಸೇಸ್ ವಿ ವಿಲ್ ಡೂ. ಸರ್, ಈ ಪೆಟ್ರೋಲ್ ಜಾಸ್ತಿ ಆದರೆ ಬಡವ್ರ ಬಗ್ಗರು ಹೆಂಗೆ ಸರ್? ದುಡ್ಡಿರೋರು ಏನಂಗೆ ಮಾಡ್ತಾರೆ? ಇನ್ನೂ 500-300 ಸಂಪಾದನೆ ಮಾಡೋರು ಜೀವನ ಹೆಂಗೆ ಮಾಡ್ತಾರೆ ಸರ್? ಪೆಟ್ರೋಲ್ ಹಾಕ್ಸ್ಕೋತಾರ, ಇಲ್ಲ ಮನೆಗೆ ಅನ್ನ ತಿಂತಾರ? ಹೆಂಗಿರಲ್ಲ ಸರ್? ಈ ಆಟೋದವ್ರು ಏನು ಮಾಡ್ತಾರೆ ಆ ಥರ ಆದರೆ? ಆಟೋದವ್ರ ಜೀವನ ಹೆಂಗೆ ಮಾಡ್ತಾರೆ? ಏನು ಹೇಳೋಕ್ಕೂ ಆಗಲ್ಲ. ಫಸ್ಟ್ ಸರ್ಕಾರ ಸರಿ ಇಲ್ವಲ್ಲ. ಸರ್ಕಾರ ಬೆಳೆಸಿದ್ರೆ ಚೆನ್ನಾಗಿರುತ್ತಲ್ಲ. ಮುಂದಕ್ಕೆ ಬರೋದಾದ್ರು ಮುಂದಕ್ಕೆ ಒಳ್ಳೆ ಹೆಲ್ಪ್ ಮಾಡ್ತಾರೆ ಅಂತ ನಂಬ್ಕೋಬೇಕಷ್ಟೇ. ಯಾರನ್ನ ಯುವಕರುಗಳನ್ನ ಚೇಂಜ್ ಮಾಡಿ ಆಯ್ಕೆ ಮಾಡಿ ಮುಂದಕ್ಕೆ ಇದು ಮಾಡಬೇಕಷ್ಟೆ. ಎಲ್ಲ ಕಡೆನೂ ಫಾಲೋಗಳನ್ನ ತಂದಿಟ್ಟಿದ್ದಾರೆ. ಯಾಕೆಲ್ಲ ಫ್ರೀ ಅಂತ ಬಿಟ್ಬಿಟ್ರಿ ಕಾಂಗ್ರೆಸ್ ಸರ್ಕಾರ. ಇವಾಗೆಲ್ಲ ಕೊಡಿ, ಫ್ರೀನಾ? ಸಿಲಿಂಡ್ರ್ ಫ್ರೀ ಕೊಡಿ, ಪೆಟ್ರೋಲ್ ಫ್ರೀ ಕೊಡಿ, ಆಟೋದವ್ರಿಗೆ ಗ್ಯಾಸ್ ಇಲ್ಲ ಅವರು ಕೊಡಿ. ಯಾಕೆ ಈ ಥರ ರಾಜಕೀಯಗಳನ್ನ ಮಾಡ್ತಾರೆ ಇವರು? ಮಧ್ಯಪ್ರಾಚ್ಯ ಸಂಘರ್ಷ 3 ತಿಂಗಳಿಗೆ ತಲುಪಿದೆ. ಕಚ್ಚಾ ತೈಲ ಪೂರೈಕೆಯಲ್ಲಿ ಅಭಾವ ಹಿನ್ನೆಲೆ ದೇಶಕ್ಕೆ ಮುಂದಿನ ದಿನಗಳು ನಿರ್ಣಾಯಕ ಆಗಲಿವೆ. ಹೀಗಾಗಿ ದೇಶದ ನಾಗರಿಕರು ಕೂಡ ರಾಷ್ಟ್ರೀಯ ಹಿತಾಸಕ್ತಿ, ದೇಶದ ಆರ್ಥಿಕ ಪ್ರಗತಿಗೆ ಸಹಕರಿಸುವ ಅನಿವಾರ್ಯತೆ ಇದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.